ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಗ್ರಾಮ ದೇವತೆ ಹಬ್ಬದ ಕಂಟಿನ್ಯೂ ವಿಡಿಯೋ ಹಾಕ್ತಾಯಿದ್ದೀನಿ. ಮೊದಲನೇ ದಿನದ್ದಾಯಿತು, ಇದು ಎರಡನೇ ದಿನದ ವಿಡಿಯೋ. ನೋಡಿ, ಎರಡನೇ ದಿನದ ವಿಡಿಯೋದಲ್ಲಿ ತಂಪು ಕಾರ್ಯಕ್ರಮ ಇರುತ್ತೆ. ಅಂದರೆ ತಂಬಿಟ್ಟು ಮಾಡ್ತಾರೆ ನಮ್ಮ ಕಡೆ. ಪಾಕ ಅಕ್ಕಿನ ನೆನೆಸಿ ಅದನ್ನು ಹಿಡಿದು ತಂಬಿಟ್ಟು ಮಾಡಿರೋವಂಥದ್ದು ತೋರಿಸೋದಲ್ಲ ಅದು. ಮತ್ತು ಎರಡನೇ ದಿನವೂ ಕೂಡ ಹಳ್ಳಕ್ಕೆ ಹೋಗುತ್ತೆ. ಹಳ್ಳಕ್ಕೆ ಹೋಗಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಹಳ್ಳದಲ್ಲಿ ದೇವ್ರು ಬರುತ್ತೆ. ದೇವ್ರು ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತು ತಂಪನ್ನು ದೇವಸ್ಥಾನಕ್ಕೆ ಅರ್ಪಿಸೋ ಅಂಥದ್ದು. ಸ್ನಾನ ಮಾಡಿ ಮಡಿ ಮಾಡಿ ತಂಪನ್ನು ಮಾಡಿರೋವಂಥದ್ದು ನನ್ನ ತಂಗಿ ತಗೊಂಡಿದ್ದಾಳೆ ನೋಡಿ. ತಂಬಿಟ್ಟು ತೋರಿಸೋದ್ನೆಲ್ಲ ಫಸ್ಟ್ ಮಾಡಿದ್ರಲ್ಲ ಅದೇ ರೀತಿ ತಂಪನ್ನು ಮಾಡಿ ಈಗ ಮೇಲ್ಗಡೆ ಬೀದಿಯಿಂದ ಕರ್ಕೊಂಡು ಬರ್ತಾರೆ. ಇದನ್ನು ಒಂದೊಂದು ಬೀದಿಯಾಗಿ ತಗೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಇಲ್ಲಿ ನೋಡಿ, ಅಲ್ಲಿ ಡೋಲ್ ಸೌಂಡ್ ಕೇಳ್ತಾಯಿದ್ರೆ ಇಲ್ಲಿ ನನ್ನ ಮಗ ಮನೆ ಒಳಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಈ ವಿಡಿಯೋದಲ್ಲಿ ಕೂಡ ಅವನಿಗೆ ಇಷ್ಟ. ಬಟ್ ಎಲ್ಲರ ಜೊತೆ ಹೋಗಿ ಕುಣಿಯೋದು ಅಂದರೆ ಅವನಿಗೆ ಭಯ ಒಂಥರ. ಆದರೆ ಒಬ್ಬನೇ ಕೂತ್ಕೊಂಡು ಒಬ್ಬನೇ ನಿಂತ್ಕೊಂಡು ತಾನು ಪಾಡಕ್ಕೆ ತಾನು ಕುಣಿತಾ ಇರ್ತಾನೆ. ವಾದ್ಯ ಸೌಂಡ್ ಬಿದ್ದರೆ ಸಾಕು. ಈ ರೀತಿ ಎರಡನೇ ದಿನದ ವಿಡಿಯೋ ಆಗಿರುತ್ತೆ ಇದು. ಎರಡನೇ ದಿನ ಏನು ಮಾಡ್ತಾರೆ ನಮ್ಮ ಕಡೆ ಅಂದರೆ ತಂಪು ಕಾರ್ಯಕ್ರಮ ಇರುತ್ತೆ. ಹಸಿ ಅಕ್ಕಿನ ನೆನೆಸಿ ಹಿಂದಿನ ದಿನವೇ ಅದನ್ನು ಸೋರು ತೆಗೆದು ಸ್ವಲ್ಪ ಅದನ್ನೇನು ಒಣಗಕ್ಕೆ ಬಿಡೋಲ್ಲ. ಹಸಿ ಇದ್ದಾಗಲೇ ಅದನ್ನು ಪೌಡ್ರು ಮಾಡಿ ಮಿಕ್ಸಿಲಿ ಅದನ್ನು ಬೆಲ್ಲದ ಪಾಕದಲ್ಲಿ ಪಾಕ ಎತ್ತಿ ಅಕ್ಕಿ ಹಿಟ್ಟನ್ನು ಹಾಕಿ ತಂಬಿಟ್ಟನ್ನು ಮಾಡುವಂಥದ್ದು. ಅದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಅದನ್ನು ಯಾರು ಗೊತ್ತಿರುತ್ತೆ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ನೋಡಿ, ಅಲ್ಲಿ ನಿಂತಿರೋದು ನಮ್ಮ ಅಣ್ಣನ ಹೆಂಡ್ತಿ ಮತ್ತು ಪಕ್ಕದಲ್ಲಿರೋಳು ನನ್ನ ತಂಗಿ. ಈ ಕಡೆ ಅವರೆಲ್ಲ ಮುಂದೆಗಡೆ ಹೋದ್ರು, ಬೇಗ ಬೇಗ ತಂಪು ತಗೊಂಡಿರೋಲ್ಲ. ಇಲ್ಲಿ ಹಿಂದ್ಗಡೆ ನಾನು ಮತ್ತು ನಮ್ಮ ಅತ್ತೆ, ಇವಳು ನನ್ನ ನಾದಿನಿ ಮಗಳು, ಅಂದರೆ ನಮ್ಮ ಸೋದರ ಮಾವನ ಮೊಮ್ಮಗಳು. ಇವಳು ತುಂಬ ಮಾತಾಡ್ತಾಳೆ. ಇವಳು ನನ್ನ ಮಗನಿಗಿಂತ ಹೆಚ್ಚಾಗಿ ಮಾತಾಡ್ತಾಳೆ. ಇವಳು ಕೂಡ ಇವಳು ಎತ್ಕೊಳ್ಳಿ ಅಂತ ಅವ್ರ ಮಮ್ಮಿನ ಹೇಳ್ತಾ ಇದ್ದಾಳೆ. ಅವ್ರ ಮಮ್ಮಿಗೆ ಎತ್ಕೊಳ್ಳಿಲ್ಲ. ಈ ಕಡೆ ನನ್ನ ಮಗನ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಆಗಲ್ಲ ಕಾಲು ನೋವು ಅಂದ ತಕ್ಷಣ ನಾನು ಎತ್ಕೊಂಡೆ ಮೇಲ್ಗಡೆ. ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೋಗಿ ಅದೇ ನಿನ್ನೆ ಹೆಂಗೆ ಜಾಗರಕ್ಕೆ ರೌಂಡು ಕೂರಿಸಿದ್ರು, ಇದನ್ನು ಡೇಯಲ್ಲಿ ಮಾಡ್ತಿದ್ದಾರೆ, ನೈಟ್ ಮಾಡಲಿಲ್ಲ. ಜಾಗರವನ್ನು ನೈಟ್ ಮಾಡಿದ್ರು. ಹಿಂದಿನ ಕಾಲದಲ್ಲಿ ತಂಪನ್ನು ಕೂಡ ನೈಟೇ ಮಾಡ್ತಿದ್ರು. ಅದಾದಮೇಲೆ ಬೇಡ ತಂಪನ್ನು ನೈಟ್ ಮಾಡೋದು, ಯಾಕಂದರೆ ಜಾಗರವನ್ನು ಪ್ರತಿ ಮನೆಯವರು ಕೊಡೋಲ್ಲ. ಆದರೆ ತಂಪನ್ನು ಪ್ರತಿ ಮನೆಯವರು ಕೂಡ ಮಾಡೇ ಮಾಡ್ತಾರೆ. ಊರಲ್ಲಿ ಎಷ್ಟು ಮನೆ ಇದೆ ಅಷ್ಟು ಮನೆಯವರು ಮಾಡೋದ್ರಿಂದ ತುಂಬ ರಶ್ ಆಗುತ್ತೆ ಅಂತ ಒಂದೊಂದು ಬೀದಿಯಾಗಿ ಕರ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ 4 ಗಂಟೆಗೆ ಶುರು ಮಾಡ್ತಾರೆ. ಮಂಗಳವಾರ 4 ಗಂಟೆಗೆ ಶುರು ಮಾಡಿ ರಾತ್ರಿ 8 ಗಂಟೆಗೆ ಮುಗಿಸ್ತಾರೆ ಇದನ್ನು. ಮೊದಲೆಲ್ಲ ನೈಟ್ ಇತ್ತು. ಬುಧವಾರ ಬೆಳಗ್ಗಿನ ಜಾವ 5:30 6 ಗಂಟೆನೇ ಆಗಿಬಿಡ್ತಿತ್ತು. ಬೇಡ ಅಂತ ಹೇಳಿ ಜನ ಜಾಸ್ತಿ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಕಷ್ಟ, ಕತ್ಲೆ ಅಂದ್ಬಿಟ್ಟು ಊರಿನ ಮುಖಂಡರೆಲ್ಲ ಸೇರಿ ಅದನ್ನು ಹಗಲಲ್ಲೇ ಮಾಡೋದಕ್ಕೆ ಡಿಸೈಡ್ ಮಾಡಿ 4-5 ವರ್ಷದಿಂದ ಹಗಲಲ್ಲಿ ಮಾಡ್ತಾಯಿದ್ದಾರೆ. ಇದು ಎಲ್ಲರೂ ರೆಡಿ ಆಗಿಬಿಟ್ಟು, ನಾನು ನಮ್ಮ ಮಾವನ ಮಕ್ಕಳು, ನಮ್ಮ ಅತ್ತಿಗೆ, ನನ್ನ ತಂಗಿ, ಅವಳು ನಮ್ಮ ಮಾವನ ಮಗಳು, ಅವಳು ಇನ್ನೊಬ್ಳು ತಂಗಿ, ಮತ್ತು ನಮ್ಮ ಚಿಕ್ಕಮ್ಮನ ಸೊಸೆಯರು ಎಲ್ಲರೂ ಸೇರಿ ಮೇಲ್ಗಡೆ ಹೋಗಿ ಟೆರೇಸ್ ಮೇಲೆ ಫೋಟೋ ತಗೊಳ್ಳೋವಂಥದ್ದು. ಇದು ಮೊದಲನೇ ದೇವಸ್ಥಾನಕ್ಕೆ, ಮಾರಮ್ಮನ ದೇವಸ್ಥಾನಕ್ಕೆ ತಂಪನ್ನು ಅರ್ಪಿಸಿ ಬಂದದ್ದು. ನೆಕ್ಸ್ಟು ಅದೇ ಹೇಳಿದ್ನಲ್ಲ, ಇನ್ನೊಂದು ದೇವಸ್ಥಾನ ಇದೆ ಮರದ ಕೆಳಗಡೆ ತೋಟದ ಮಧ್ಯ ಅಂತ. ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮತ್ತೆ ವಾದ್ಯದವ್ರು ಬರ್ತಾಯಿದ್ದಾರೆ. ಅಲ್ಲಿ ತನಕ ಇಲ್ಲೇನು ಮಾಡ್ತಾಯಿದ್ದಾರೆ, ನನ್ನ ಮಗನು ಮತ್ತು ನಮ್ಮ ಮಾವನ ಮೊಮ್ಮಗಳು, ಇವನು ನಮ್ಮ ಚಿಕ್ಕಮ್ಮನ ಮೊಮ್ಮಗನು ಎಲ್ಲರೂ ಬಂದಿದ್ರಲ್ಲ ಹಬ್ಬಕ್ಕೆ. ಅಲ್ಲಿ ಹೊರಗಡೆ ನಿಂತ್ಕೊಂಡು ಕುಣಿತಾ ಇದ್ದಾರೆ. ಎಲ್ಲರೂ ಕುಣಿತಾ ಇರಬೇಕಾದ್ರೆ ನೋಡ್ತಾಯಿದ್ವಿ. ಯಾಕಂದರೆ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ತಂಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇಲ್ಲಿ ತಂಪನ್ನು ತಗೊಂಡು ಬರ್ತಾಯಿದ್ದಾರೆ. ಇಲ್ಲಿ ನನ್ನ ತಂಗಿ ಆಲ್ರೆಡಿ ಬಂದಿದ್ದಾಳೆ. ನಾನು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ನಿಂತಿದ್ದೆ. ಇವಳು ನಮ್ಮ ಅತ್ತಿಗೆ ಅಣ್ಣನ ಹೆಂಡ್ತಿ ಅಂದರೆ ಅತ್ತಿಗೆ. ಮತ್ತು ಇಲ್ಲಿ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಆ ದೇವಸ್ಥಾನಕ್ಕೂ ಕೂಡ ಬಂದ್ವಿ. ನೋಡಿ, ಮರದ ಕೆಳಗಡೆ ಇರೋಂಥದ್ದು ದೇವರು ಇದು ಕಾಣಿಸ್ತಾ ಇದೆಯಲ್ಲ, ಒಂದು ಕಲ್ಲಲ್ಲಿ ಮೂಡಿರುವಂಥ ದೇವರು. ಇದನ್ನು ಮೂಗು ಮಾರಮ್ಮ ಅಂತ ಕರೀತಾರೆ ನಮ್ಮ ಕಡೆ. ಅದು ಮಾರಮ್ಮ, ಇದು ಮೂಗು ಮಾರಮ್ಮ. ಇಲ್ಲಿಗೆ ಹೋಗೋ ತನಕ ನಾವು 7 ಗಂಟೆನೇ ಆಗಿತ್ತು ಈ ದೇವಸ್ಥಾನಕ್ಕೆ, ಎರಡನೇ ದೇವಸ್ಥಾನಕ್ಕೆ ಹೋಗೋ ತನಕ. ನೋಡಿ, ಕತ್ಲೆನೇ ಆಗಿದೆ 7 ಗಂಟೆ ಅಷ್ಟೊತ್ತು. ಅಲ್ಲೂ ಕೂಡ ಸೇಮ್ ಅದೇ ರೀತಿ ಪೂಜೆಯನ್ನು ಮಾಡ್ತಾರೆ. ಇಲ್ಲೂ ಕೂಡ ಪೂಜೆಯನ್ನು ಮುಗಿಸಿ ನಾವು ಮನೆಗೆ ಹೋಗೋ ತನಕ ಹೆಚ್ಚು ಕಡಿಮೆ 8 ಗಂಟೆನೇ ಆಯಿತು. ಅಂದರೆ ಮಂಗಳವಾರ ರಾತ್ರಿ 8 ಗಂಟೆ ತಂಬಿಟ್ಟು ಮಾಡ್ತಾರೆ. ಒಂದು ದೊಡ್ಡದು, ಒಂದು ಚಿಕ್ಕದು. ದೊಡ್ಡ ತಂಬಿಟ್ಟು ಮತ್ತು ಇದಕ್ಕೆ ಹೂವು, ತಂಪು ಅಂತಲೇ ಕರೀತಾರೆ ನಮ್ಮ ಕಡೆ ಇದನ್ನು. ಇಲ್ಲಿ ಹತ್ರಕ್ಕೆ ಹೋಗಿ ಫುಲ್ಲು ಹತ್ರದಲ್ಲಿ ನಮ್ಮ ಅಪ್ಪ ಮುಂದೆ ಜಾಗ ಇಟ್ಕೊಂಡಿದ್ರು. ನನ್ನ ತಂಗಿ ಹೋಗಿ ಅಲ್ಲೇ ಕೂತಿದ್ಲು. ನಾವು ಹಿಂದೆ ಹೋದ್ವಲ್ಲ, ಮಕ್ಕಳು ಕರ್ಕೊಂಡಿದ್ವಲ್ಲ, ನಾನು ಮತ್ತು ನಮ್ಮ ಮಾವನ ಮಗಳು ಇಬ್ಬರು ನಿಧಾನಕ್ಕೆ ಅವರೆಲ್ಲ ಹೋದ್ಮೇಲೆ ಹಿಂದೆಯಿಂದ ಹೋದ್ವಿ, ರಶ್ ಇರಲ್ಲ ಅಂತ ಅಲ್ಲೋಗಿ. ಈಗ ಎಲ್ಲರೂ ಒಂದೇ ಸರಿ ದೊಡ್ಡದಾಗಿ ಗ್ರೌಂಡ್ ಮಾಡಿ ಜಾಗ ಸಾಲಲ್ಲ ಅಂದವ್ರನ್ನ ಮಧ್ಯೆ ಕೂರಿಸಿ ಪೂಜೆ ಮಾಡ್ತಾಯಿದ್ದಾರೆ. ರಾತ್ರಿ 7 ಗಂಟೆ ಅಂದರೆ ಈ ದೇವಸ್ಥಾನಕ್ಕೆ ಬರೋ ತನಕ ಕತ್ಲೆ ಆಗುತ್ತೆ ಅಂತಲೇ ಕಂಬಗಳನ್ನಿಟ್ಟು ಲೈಟ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಕತ್ಲೆ ಆಗಬಾರ್ದು ರೋಡಲ್ಲಿ ಹೋಗೋಕ್ಕೆ ಅವ್ರಿಗೆ ಅಂತ ಲೈಟ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಏನು ಟ್ಯೂಬ್ ಲೈಟ್ ಅಂತ ಕರೀತಾರಲ್ಲ, ಆ ಲೈಟನ್ನು ಹಾಕಿದ್ದಾರೆ. ಈ 2 ದೇವಸ್ಥಾನದಲ್ಲೂ ಪೂಜೆನ ಮುಗಿಸಿ ಈಗ ನಾವು ಮನೆ ಕಡೆಗೆ ಹೊರಟಿದ್ದೀವಿ. ಇದು 2ನೇ ದಿವಸದ ವೀಡಿಯೋ ಆಗಿರುತ್ತೆ. ತಂಪು ಅರ್ಪಿಸುವಂಥದ್ದು. ಕತ್ಲೆನೇ ಆಗಿಬಿಟ್ಟೈತೆ. ಕರೆಕ್ಟಾಗಿ ನಾವು ಮನೆಗೆ ಹೋಗಿ ತಲುಪೋ ಹೊತ್ತಿಗೆ ರಾತ್ರಿ 8 ಗಂಟೆ ಆಯಿತು. ಇದು 2ನೇ ದಿನದ ವೀಡಿಯೋ ಆಗಿರುತ್ತೆ. ಅಂತೂ ಇಂತೂ ಮನೆಗೆ ಬಂದು ತಲುಪಿದ್ವಿ. ನೆಕ್ಸ್ಟ್ ಒಂದು 3ನೇ ದಿನದ ವೀಡಿಯೋ ಮತ್ತು 4ನೇ ದಿನದ ವೀಡಿಯೋ ಅದನ್ನ ಆದಷ್ಟು ಬೇಗ ನಿಮ್ಮ ಮುಂದೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.